ನಮಗೆ ಸ್ತೋತ್ರವಾಗಲಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ಓಡಬೇಕು. ಓಡಿದರೆ ಮಾತ್ರ ನಮಗೆ ನಾವು ಅಂದ್ಕೊಂಡಿದ್ದೆಲ್ಲ ಕೂಡ ದೇವರು ನಮಗೆ ಕೊಡುವರಾಗಿದ್ದಾರೆ ಪ್ರಿಯರೇ. ನಾವು ವಾಕ್ಯದಲ್ಲಿ ನೋಡುವಾಗ ಆಹಾಬನ ರಥದ ಮುಂದೆ ಏಲಿಯನು ಆತನಿಗಿಂತ ಮುಂದೆ ಓಡಿ ಹೋಗಿ ಯೆರೂಸಲೇಮಿಗೆ ಸೇರಿದಂತ ನಾವು ನೋಡುತ್ತೇವೆ. ಅಂತ ಒಂದು ಬಲಶಕ್ತಿ ದೇವರು ಆ ಒಂದು ಏಲಿಯನ್ಗೆ ಕೊಟ್ಟಿದ್ದಂತ ನಾವು ನೋಡುತ್ತೇವೆ. ಯಾಕಂದ್ರೆ ಏಲಿಯನ ಮನಸ್ಸು ದೇವರಿಗಾಗಿ ಇತ್ತು, ಅದರಿಂದ ಆತನು ಓಡುವುದಕ್ಕೆ ಶಕ್ತಿ ಕೊಟ್ಟಿದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಹೌದು, ಈ ಲೋಕದಲ್ಲಿ ಕೂಡ ನಾವು ಅನ್ಕೊಂಡ ಗುರಿ ತಲುಪಬೇಕಂದ್ರೆ ನಾವು ಓಡಬೇಕು. ದೇವರ ಆತ್ಮವನ್ನು ಹೊಂದಿ ಓಡಿದಾಗ ಖಚಿತವಾಗಿ ನಾವು ಲೋಕದಲ್ಲಿ ಎಲ್ಲ ಒಂದು ಗುರಿಗಳನ್ನು ದೇವರ ನಾಮದಲ್ಲಿ ನಾವು ಸಾಧಿಸಬಹುದು, ನಾವು ಅದನ್ನು ಮುಟ್ಟಬಹುದಂತ ನಾವು ನೋಡುತ್ತೇವೆ ಪ್ರಿಯರೇ. ಮತ್ತೆ ವಾಕ್ಯದಲ್ಲಿ ನೋಡುವಾಗ ಅಬ್ರಹಾಮನು ತನ್ನ ಮನೆ ಮುಂದೆ ಗುಡಾರದ ಮುಂದೆ ಕೂತುಕೊಂಡಾಗ ಆಗ ಒಂದು ದೇವದೂತರು ಬಂದಾಗ ಓಡಿ ಹೋಗಿ ಅವರನ್ನು ಕರೆತಂದು ಸನ್ಮಾನಿಸಿ ಅವರಿಗೆ ಉಪಚಾರ ಮಾಡಿದೆಂದು ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಅಷ್ಟೇ ಅಲ್ಲದೆ ನಾವು ವಾಕ್ಯದಲ್ಲಿ ನೋಡುವಾಗ ಈ ಒಂದು ಬಿಲಾಮು ಪ್ರವಕ್ತ ಈತನು ಏನು ಮಾಡಿದಂದ್ರೆ, ಬಾಲಾಕ ರಾಜನು ಈ ಇಸ್ರಾಯೇಲ್ ಪ್ರಜೆಗಳನ್ನು ಶಪಿಸಿದಾಗ ನಿನಗೆ ಬಂಗಾರ ಆಸ್ತಿ ಕೊಡುತ್ತಾನೆ ಅಂತ ಹೇಳಿದಾಗ ಬಿಲಾಮನು ಓಡಿ ಹೋಗಿ ಇಸ್ರಾಯೇಲ್ ಪ್ರಜೆಗಳನ್ನು ಶಪಿಸುವುದಕ್ಕೆ ನೋಡಿದನು. ಆದರೆ ದೇವರು ಬಿಲಾಮನ ಮನಸ್ಸನ್ನು ಮಾರ್ಪಡಿಸಿ ಇಸ್ರಾಯೇಲ್ ಪ್ರಜೆಯನ್ನು ದೀವಿಸುವ ಹಾಗೆ ಮಾಡಿದನೆಂದು ನಾವು ನೋಡುತ್ತೇವೆ. ಪೌಲನು ಕೂಡ ನೋಡುವಾಗ ಆತ ನನ್ನ ಗುರಿಯನ್ನು ಮುಟ್ಟುವುದಕ್ಕೆ ನಾವು ಓಡುತ್ತಿದ್ದೇನೆ ಅಂತ ಹೇಳಿದನು. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ಯೇಸು ಕ್ರಿಸ್ತನಿಗಾಗಿ ಜೀವಿಸಿ ನಮ್ಮ ಒಂದು ಗುರಿಗಾಗಿ ನಾವು ಓಡಿ ಹೋದಾಗ ಖಚಿತವಾಗಿ ಶಾರೀರಿಕವಾದ ಆಶೀರ್ವಾದಗಳು, ಪರಲೋಕದ ಆಶೀರ್ವಾದ ನಮಗೆ ಸಿಗುತ್ತೆ. ಆಮೆನ್.